ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದು ಒಮೇಗಿಲೆ ಅಂದ್ಬಿಟ್ಟು ಒಂದು ಆನ್ಲೈನ್ ಅಪ್ಲಿಕೇಶನ್ ಇದೆ. ಅದರೊಳಗಡೆ ನಾವು ಒಂದು ಫಾರಿನ್ ಪೀಪಲ್ಸ್ ಜೊತೆ ಬೇರೆ ಬೇರೆ ಜಾಗಗಳಲ್ಲಿ ಇರುವಂಥ ಪರ್ಸನ್ಸ್ಗಳ ಜೊತೆ ನಾವು ಆನ್ಲೈನಲ್ಲಿ ಮಾತಾಡ್ಬೋದು. ಅದು ಒಂದು ವೆಬ್ಸೈಟು. ಸೊ ಅದರಲ್ಲಿ ನಾನು ಸುಮ್ಮನೆ ಒಂದು ಟ್ರೈ ಕೊಟ್ಟು ನೋಡೋಣ ಹೇಗಿದೆ ಅಂತ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ದಿನಗಳ ಹಿಂದೆ ಮಾತಾಡ್ತಾ ಇದ್ದೆ. ಸೊ ಅದರ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹೇಗೆ ಅಂದರೆ, ಒಬ್ಬ ಮನುಷ್ಯನಿಗೆ ಒಂದು ಲೈಫ್ ಸ್ಕಿಲ್ ಅನ್ನೋದು ಮುಖ್ಯ ಅಲ್ವಾ? ಅದರಲ್ಲಿ ಕಮ್ಯುನಿಕೇಷನ್ ಅನ್ನೋದು ತುಂಬ ಮುಖ್ಯ. ಅವನು ಯಾವ ರೀತಿ ಮಾತಾಡ್ತಾನೆ ಅಂತ ನೋಡಿದಾಗ ಜನ ಅರ್ಥ ಮಾಡ್ಕೊಳ್ತಾರೆ. ಓಕೆ, ಈ ವ್ಯಕ್ತಿ ಅವನು ಮಾತಾಡುವಂಥ ಒಂದು ಶೈಲಿ, ಅವನು ಯಾವ ಥರ ವೊಕ್ಯಾಬ್ಲರಿ ಯೂಸ್ ಮಾಡ್ತಾನೆ, ಅವನು ಯಾವ ಟೋನಲ್ಲಿ ಮಾತಾಡ್ತಾನೆ, ಯಾವ ಇನ್ಸೈಟ್ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ, ಈ ಥರ ಅನೇಕ ವಿಚಾರಗಳ ಮೇಲೆ ಆ ವ್ಯಕ್ತಿನ ಅಳಿತಾರೆ. ಸೊ ನಾನು ಇದನ್ನು ಸ್ವಲ್ಪ ಟೆಸ್ಟ್ ಮಾಡಿ ನೋಡೋಣ, ನಮ್ಮ ಲೆವೆಲನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ತುಂಬ ಇದೆ. ಅದರಿಂದ ಒಂದು ಪ್ರಯತ್ನ ಕೊಟ್ಟು ನೋಡೋಣ ಅಂದ್ಬಿಟ್ಟು ಒಮೇಗ್ಲೆ ಅಂದ್ಬಿಟ್ಟು ಒಂದು ಆನ್ಲೈನ್ ವೆಬ್ಸೈಟ್ ಒಳಗಡೆ ಹೋಗಿ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೆ. ಸೊ ಅಲ್ಲಿ ಅನೇಕ ವಿಷಯಗಳು ನಾನು ಗಮನಿಸಿದೆ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹೇಗೆ ಅಂದರೆ, ಅನೇಕ ಜನ ಬರ್ತಾರೆ. ಅದೇಗೆ ಅಂದರೆ, ನೆಕ್ಸ್ಟ್ ಅಂತ ನಾವು ಕೊಟ್ಕೊಂಡು ಹೋಗ್ತಾ ಇದ್ದರೆ ಅದು ಒಬ್ಬರಿಂದ ಒಬ್ಬರಿಗೆ ಅಂತ ಕನೆಕ್ಟ್ ಮಾಡಿಕೊಂಡು ಬರ್ತಾ ಇರುತ್ತೆ. ಓಕೆ, ಚೆನ್ನಾಗಿರುತ್ತೆ. ಕೆಲವರು ಒಳ್ಳೆಯವರು ವ್ಯಕ್ತಿಗಳು ನಿಮ್ಮ ಜೊತೆ ಕೆಲವು ಟೈಮ್ ಕೂತ್ಕೊಂಡು ಮಾತಾಡೋ ಅಂಥವ್ರು ಇದ್ದಾರೆ. ಕೆಲವರು ಏನು ಅಷ್ಟೊಂದೇನು ನಿಮಗೇನು ಒಂದು ಗುಡ್ ಫೀಲ್ ಅಥವಾ ಒಂದು ಗುಡ್ ಇಂಪ್ರೆಷನ್ ಕೊಡೋ ಅಂಥ ವ್ಯಕ್ತಿಗಳು ತುಂಬ ಕಡಿಮೆ ಇದ್ದಾರೆ. ಸೊ ನಾನು ಈ ಟಾಪಿಕನ್ನು ಸ್ವಲ್ಪ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ಹೇಗಿದೆ ಅಂದರೆ, ನಾನು ಇಂಡಿಯಾನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಇಂಡಿಯನ್ ಪೀಪಲ್ಸ್ ಎಲ್ಲ ಬರ್ತಾರೆ. ಅದಾದಮೇಲೆ ಏಷ್ಯನ್ ಕಂಟ್ರೀಸು, ವಿಯೆಟ್ನಾಂ, ಅದಾದಮೇಲೆ ಫಿಲಿಪೀನ್ಸ್, ಇಂಡೋನೇಷ್ಯಾ, ಅದಾದಮೇಲೆ ಸ್ವಲ್ಪ ಈ ಕಡೆ ಬಂದರೆ ಆಫ್ರಿಕಾ, ಇನ್ನು ಈ ಸೈಡ್ ಬಂತು ಅಂದರೆ ಅಮೇರಿಕಾ, ಆಮೇಲೆ ಮೊರಾಕೋ, ಟರ್ಕಿ, ಪಾಕಿಸ್ತಾನ್, ಇಂಥ ಅನೇಕ ಕಂಟ್ರೀಸಲ್ಲೆಲ್ಲ ಜನ ಬಂದು ಮಾತಾಡ್ತಾರೆ. ಸೊ ಆ ಥರ ನಮ್ಮ ಇಂಡಿಯಾನಲ್ಲೂ ಇಂಡಿಯಾ ನಿಯರ್ ಬೈ ಕಂಟ್ರೀಸ್ ಬಾಂಗ್ಲಾದೇಶ್, ನೇಪಾಳ, ಅಲ್ಲಿಂದನೂ ಕೆಲವರೆಲ್ಲ ಮಾತಾಡ್ತಾರೆ. ಸೊ ಈ ಥರ ಇದು ಹೇಗಿದೆ ಅಂದರೆ, ನಮ್ಮ ಇಂಡಿಯನ್ಸ್ ಜೊತೆನೂ ನಾನು ಮಾತಾಡಿದ್ದೀನಿ. ನಾನು ನೋಟಿಸ್ ಮಾಡಿ ನೋಡಿದ್ದೇನು ಅಂದರೆ, ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಪೀಪಲ್ ಎಲ್ಲ ಹೇಗಿದ್ದಾರೆ ಅಂದರೆ, ಎಲ್ಲ ನಾರ್ತ್ ಇಂಡಿಯನ್ಸು, ಸ್ವಲ್ಪ ಮಧ್ಯ ಮೇಲೆ ಇರೋವಂಥ ಇವರು ಕನೆಕ್ಟ್ ಆಗಿತ್ತಿದ್ದು. ಸೊ ಅವರೆಲ್ಲ ಹಂಗೆ ಮಲ್ಕೊಂಡಿರ್ತಾರೆ, ಹಂಗೆ ಬೆಡ್ಡಲ್ಲೇ ಮಲ್ಕೊಂಡಿರ್ತಾರೆ. ಬೆಡ್ಡಲ್ಲೇ ಮಲ್ಕೊಂಡು ಮೈ ಮೇಲೆ ಒಂದು ಶರ್ಟ್ ಇರಲ್ಲ, ಹಂಗೆ ಮಲ್ಕೊಂಡು ಯಾವುದೋ ಒಂದು ಕೆದ್ರದ್ದು ಕೂದಲಿಟ್ಕೊಂಡು ಹಂಗೆ ಏನೋ ಒಂದು ಮಾತಾಡ್ತಾ ಇರ್ತಾರೆ, ಆ ಥರ. ಅದಾದಮೇಲೆ ಈವನ್ ಚಿಕ್ಕ ಹುಡುಗರು, ಯಂಗ್ ಜನ್ರೇಷನ್ ಪೀಪಲ್ಲೂ ಅವರು ಹಂಗೆ ಮಲ್ಕೊಂಡಿದ್ದು, ಏನೋ ಅವ್ರಿಗೇನು ತಲೆ ಮೇಲೆ ಏನೋ ಬಿದ್ದೋದಂಗೆ ಸೋಂಬೇರಿ ಲಕ್ಷಣ ಅಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಹಂಗೆಲ್ಲ ಇದೆ. ನಾನು ನೋಡ್ತೀನಿ, ಏನು ಟೈಮ್ ಆಗಿದೆ, ಏನು ಯಾಕೆ ಇಷ್ಟೊಂದು ಮಲ್ಕೊಂಡಿದ್ರೆ, ಏನಾದ್ರು ಸುಸ್ತಾಗ್ತಾ ಇದೆಯಾ ಅಂತೆಲ್ಲ ಕೇಳ್ತೀನಿ. ದ ರೆಸ್ಪಾನ್ಸ್ ಇಸ್ ಡಿಫ್ರೆಂಟ್. ಓಕೆ, ಅದಾದಮೇಲೆ ಫಾರಿನ್ ಕಂಟ್ರೀಸ್ ಅವ್ರಿಗೆಲ್ಲ ಕನೆಕ್ಟ್ ಆಗುತ್ತೆ ಕೆಲವು ಸರಿ. ಆವಾಗ ಅವರೆಲ್ಲ ಹೇಗೆ ಅಂದರೆ, ಎತ್ತುತ್ತಿದ್ದಂಗೆ ನಮ್ಮ ಫೇಸ್ನ ನೋಡ್ತಾರೆ. ಫೇಸ್ ನೋಡಿಬಿಟ್ಟು ಒಂದು ಏಷ್ಯನ್ ಫೇಸ್ ಅಂದರೆ ನಿಮ್ಮ ರೆಸ್ಪೆಕ್ಟು ಹಂಗೆ ಇಳಿಸ್ಬಿಡ್ತಾರೆ. ದೇ ಆರ್ ಟ್ರೈಯಿಂಗ್ ಟು ಶೋ ಅಪ್. ಅವ್ರು ನಿಮ್ಮನ್ನ ಒಂದು ಕೀಳು ಮಟ್ಟದಲ್ಲಿ ನೋಡೋದಕ್ಕೇ ಪ್ರಯತ್ನ ಪಡ್ತಾರೆ. ಅದಾದಮೇಲೆ ನಿಮ್ಮ ಯಾಕೆ ನೀವು ಬದುಕಿದ್ದೀರಾ, ನೀವೊಂದು ಪೀಸ್ ಆಫ್ ಟ್ರ್ಯಾಶ್ ಅನ್ನೋ ಥರ ಅವರು ಆ ಥರ ಎಲ್ಲ ಟ್ರೀಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಈ ಥರ ಅನೇಕ ವಿಚಾರಗಳಿದೆ. ಕೆಲವರು ಏನದು ಮಿಡಲ್ ಫಿಂಗರ್ ತೋರಿಸೋದು, ಅದಾದಮೇಲೆ ಬ್ಯಾಡ್ ವೊಕ್ಯಾಬ್ಲರಿ ಯೂಸ್ ಮಾಡೋದು, ನಿಮ್ಮನ್ನು ಹರ್ಟ್ ಮಾಡೋ ಹಂಗೆ ಮಾತಾಡೋದು, ಈ ಥರ ಎಲ್ಲ ಮಾತಾಡ್ತಾರೆ. ಈವನ್ ನಮ್ಮ ಇಂಡಿಯನ್ಸೂ ಹಂಗೇನೇ ಇದ್ದಾರೆ. ಚಿಕ್ಕ ಹುಡುಗರು ಅವರೂ ಆ ಹಿಂದಿನಲ್ಲಿ ನಮ್ಗೆ ಹಿಂದಿ ಚೆನ್ನಾಗಿ ಬರುತ್ತೆ, ಬಟ್ ನಮ್ಗೆ ಹಿಂದಿ ಬರಲ್ಲ ಅನ್ನೋ ಥರ ನಾವು ಆ್ಯಕ್ಷನ್ ಮಾಡಿದ್ಮೇಲೆ
ಅವ್ರು ಹಂಗೆ ನಿಮಗೆ ಬ್ಯಾಡ್ ವರ್ಡ್ಸ್ ಎಲ್ಲ ಬಿಡ್ತಾ ಇರ್ತಾರೆ ಬಾಯಿಂದ ಆರಾಮಾಗಿ. ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರೋಂಥ ಫ್ರೆಂಡ್ಸು, ಅವ್ರ ಜೊತೆನಲ್ಲಿರೋವಂಥ ಸೀನಿಯರ್ಸು ಅದನ್ನ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಇದು ಏನಿದೆ ಅಪ್ಲಿಕೇಶನ್ನು? ಒಂದು ಪೀಪಲ್ಲು ಹೊರಗಡೆ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಅಲ್ಲೇನಿದೆ, ಅಲ್ಲಿ ಏನು ನಡೀತಾ ಇದೆ, ಏನು ಕಾನ್ವರ್ಸೇಷನ್ನು, ಒಂದು ಇದು ಅಲ್ವಾ? ಬಟ್ ಇಲ್ಲೇನಾಗ್ತಾ ಇದೆ ಅಂದರೆ ಎಕ್ಸ್ಪ್ಲಾಯ್ಟಿಂಗ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ಲಾಯ್ಟಿಂಗ್ ಹೇಗೆ ಅಂದರೆ ಆಲ್ಮೋಸ್ಟ್ ಒಂದು 70-80% ಆಫ್ ದ ಪೀಪಲ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಬರುವಂಥವರೆಲ್ಲ ಬರೀ ಈ ಪಾರ್ನು, ಸೆಕ್ಸು, ಅಬ್ಯೂಸಿವ್ ವರ್ಡ್ಸು, ಡ್ರಗ್ಸು ಇಂಥದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನಾನು ಒಂದ್ಸರಿ ಏನಾಗೋಯ್ತು, ಒಂದ್ಸರಿ ಈಗೇನೆ ರೀಸೆಂಟ್ ಡೇಸಲ್ಲಿ ಮಾತಾಡ್ತಾ ಇದ್ದೆ. ಅವರೆಲ್ಲ ಹೇಗೆ ಅಂದರೆ ಒಂದು ಸ್ವಲ್ಪ ಜನ ಪೀಪಲ್ಸು ಮುಖನೇ ತೋರಿಸಲ್ಲ, ಫೇಸ್ನ ಕವರ್ ಮಾಡ್ಕೊಂಡಿರ್ತಾರೆ, ಅಥವಾ ಒಂದು ಡಾರ್ಕ್ ರೂಮಲ್ಲಿ ಕೂತ್ಕೊಂಡಿರ್ತಾರೆ, ಲೈಟ್ ಎಲ್ಲ ಸೆಟಪ್ ಮಾಡ್ಕೊಂಡಿರ್ತಾರೆ, ಚೆನ್ನಾಗಿರುತ್ತೆ ಅದೆಲ್ಲ ನೋಡೋಕ್ಕೆ ಬ್ಯಾಕ್ಗ್ರೌಂಡ್ ಎಲ್ಲ. ಬಟ್ ಅವ್ರ ಫೇಸ್ ಮಾತ್ರ ತೋರಿಸ್ತಾ ಇರಲ್ಲ. ಕೆಲವರು ಗೇ ಆಗಿರ್ತಾರೆ, ಕೆಲವರು ಲೆಸ್ಬಿಯನ್ಸ್ ಆಗಿರ್ತಾರೆ, ಅವರೆಲ್ಲ LGBTQ ಕ್ಯಾಟಗರಿನಲ್ಲಿರುವಂಥವ್ರೂ ಬರ್ತಾರೆ. ಅವರೆಲ್ಲ ಹೆಂಗೆ ಅಂದರೆ ದೇ ಆರ್ ಟ್ರೈಂಗ್ ಟು ಸೀಕ್ ಚೀಪ್ ಟೈಪ್ ಆಫ್ ಪ್ಲೆಷರ್ಸ್. ಅವ್ರು ಹೆಂಗೆ ಅಂದರೆ ನೀನು ಅದು ಮಾಡು, ಇದು ಮಾಡು, ನಿನ್ನ ಶರ್ಟ್ ಬಿಚ್ಚು, ನಾನು ಅದನ್ನು ನೋಡಬೇಕು, ಇದನ್ನು ನೋಡಬೇಕು ಅಂತ ಏನೇನೋ ಇದು. ನನಗೆ ಅದನ್ನು ನೋಡಿದ್ರೆ ನಗು ಬರುತ್ತೆ. ಏನಿದು ಇಂಥ ಲೆವೆಲ್ಗೆ ಇಳಿದ್ಬಿಟ್ಟಿದ್ದಾರಲ್ಲ ಜನ ಅಂತ. ನಾನು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಹೀಗೇ ಮಾತಾಡ್ತಾ ಇದ್ದೆ, ಯಾರೋ ಒಬ್ಬ ಅಮೇರಿಕನ್ನು ಕನೆಕ್ಟ್ ಆದಮೇಲೆ ಸ್ವಲ್ಪ ಹಂಗೆ ಮಾತಾಡ್ತಾ ಇದ್ವಿ. ಅವನ ಫೇಸ್ನ ರಿವೀಲ್ ಮಾಡಿಲ್ಲ. ಹಾಗೆ ಮಾತಾಡ್ತಾ ಈಸ್ ಟ್ರೈಂಗ್ ಟು ಪ್ರೈಸ್ ಮೀ, ನೀನು ನೋಡೋಕ್ಕೆ ಚೆನ್ನಾಗಿದೆಯಾ, ಹಂಗಿದೆಯಾ, ಹೀಗೆ ಓಕೆ ಥ್ಯಾಂಕ್ ಯು ಅಂತೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ಸಡನ್ನಾಗಿ ಅವನು ನನಗೆ ಇವಾಗ ಪ್ಲೆಷರ್ ಬೇಕು, ಆದ್ದರಿಂದ ನಾನು ಇವಾಗ ನಿನ್ನ ಬಾಡಿ ನೋಡಬೇಕು, ಶೋ ಮಿ ಯುವರ್ ಚೆಸ್ಟ್, ಹಾಗೆ ಹೀಗೆ ಅಂತೆಲ್ಲ ಏನೇನೋ ಹೇಳ್ತಾ ಇದ್ದ. ಓಕೆ, ನಾನು ಈ ಥರ ನನಗೆ ಯಾರ ಜೊತೆನೂ ನಾನು ಇದುವರೆಗೂ ಮಾತಾಡಿಲ್ಲ. ಸೊ ಓಕೆ, ಏನು ಹೇಳ್ತಾನೆ ನೋಡೋಣ ಅಂದ್ಬಿಟ್ಟು ನಾನು ಅವನಿಗೆ ಬಿಸ್ಕೆಟ್ ಹಾಕ್ತಾಯಿದ್ದೆ. ಏನು ನಿನ್ಗೆ ಯಾಕೆ ಬೇಕು, ಏನು ಸಿಗುತ್ತೆ, ನಿನ್ಗೇನಾಗುತ್ತೆ ಹಂಗೆಲ್ಲ ಮಾಡಿದ್ರೆ. ನಾನು ಅವನ್ನ ಇಂಟರ್ವ್ಯೂ ಮಾಡ್ತಾಯಿದ್ದೀನಿ, ಅವ್ನಿಗೆ ಗೊತ್ತಿಲ್ಲದೆ ಇರೋಂಗೆ. ನಿನ್ಗೆ ಎಷ್ಟು ವಯಸ್ಸು, ನಿನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೋ, ನಿನ್ನ ಇಂಟ್ರೆಸ್ಟ್ ಏನೋ, ಮುಂದೆ ಏನು ಮಾಡಬೇಕು ಇಂತೆಲ್ಲ ಜಾಕ್ ಆಗ್ತಾಯಿದ್ದೀನಿ. ಅವನು ಕೇಳಿಸ್ಕೊಂಡು ಅವ್ನಿಗೆ ಯಾಕೋ ಬೋರ್ ಆಗೋಯ್ತು, ಅವ್ನಿಗೆ ಸುಪ್ಪಾಕಿಲ್ಲ ಅಂತ ಅವ್ನಿಗೆ ಗೊತ್ತಾಗೋಯ್ತು. ಆಮೇಲೆ ಪ್ಲೀಸ್ 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 ಅಂದ್ಬಿಟ್ಟು ಬೇಡಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ದೆ. ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಕನ್ವರ್ಸೇಷನ್ ಮುಗಿಸ್ಬಿಟ್ಟೆ. ಸೊ ಇದೆಲ್ಲ ನೋಡೋದಾದರೆ ಜನ ಬಂದು ನಮ್ಮ ದೇಶ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಜನ ಬಂದು ಸ್ವಲ್ಪ ಕೆಳಗಿನ ಮಟ್ಟದಲ್ಲೇ ಇದ್ದಾರೆ. ಅವ್ರಿಗೆ ಹೆಂಗೆ ಅಂದರೆ ಈ ಪಾರ್ನು, ಒಂದು ಸೆಕ್ಸು, ಅದಾದಮೇಲೆ ಒಂದು ಚೀಪಾಗಿ ಸಿಗೋ ಅಂಥ ಒಂದು ಪ್ಲೆಷರು, ಇದಕ್ಕೇನೆ ಅವರು ಮೊರೆ ಹೋಗ್ಕೊಂಡಿದ್ದಾರೆ. ಕೆಲವರು ಚಿಕ್ಕ ಹುಡುಗರು, ಅವರು ಅಬ್ಯೂಸಿವ್ ವರ್ಡ್ಸ್ ಮಾತಾಡ್ತಾರೆ. ಎಷ್ಟು ಆರಾಮಾಗಿ ಮಾತಾಡ್ತಾರೆ ಅಂದರೆ ದೇ ಡೋಂಟ್ ನೋ ದ ಮೀನಿಂಗ್ ಆಫ್ ದ ವರ್ಡ್ಸ್. ಅಂಥ ಹುಡುಗರು ಮಾತಾಡ್ತಾರೆ. ಸೊ ಈ ಥರ ಎಲ್ಲ ಇದೆ. ಅದಾದಮೇಲೆ ಕೆಲವರು ಒಳ್ಳೆ ವ್ಯಕ್ತಿಗಳು ಇದ್ದಾರೆ. ಅನೇಕ ಒಳ್ಳೆ ವ್ಯಕ್ತಿಗಳ ಜೊತೆ ಮಾತಾಡಿದ್ದೀನಿ. ಕೆಲವರು ಅಪ್ರಿಷಿಯೇಟ್ ಮಾಡ್ತಾರೆ, ನಾನು ಕೆಲವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಬಿಕಾಸ್ ದೇ ಆರ್ ಟ್ರೈಂಗ್ ಟು ಗಿವ್ ಎ ಗುಡ್ ಮೆಸೇಜ್ ಟು ದ ಪೀಪಲ್. ಸೊ ಕೆಲವರು ಒಳ್ಳೊಳ್ಳೆ ಮಾತುಗಳು ಆಡ್ತಾರೆ, ಆ ಥರ. ಈಗ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಕೆಲವು ಸರಿ ನಾನು ಇಂಡಿಯನ್ ಪೀಪಲ್ಸ್ ಜೊತೆ ಮಾತಾಡಬೇಕಾದ್ರೂ ದೇ ಆರ್ ಟ್ರೈಂಗ್ ಟು, ಅವರು ನಿಮ್ಮನ್ನ ಲೆವೆಲ್ಗೆ ಹೇಳ್ಕೊಂಬರೋಕ್ಕೆ ನೋಡ್ತಾ ಇರ್ತಾರೆ, ಏನೇನೋ ಕೆಟ್ಟದಾಗಿ ಮಾತಾಡಿ. ಬಟ್ ಇಲ್ಲಿ ನೀವು ಅವ್ರು ಮಾತಾಡಿದ್ದಂಥ ವಾಕ್ಯಗಳಿಗೆ ನೀವು ಕಟ್ಟು ಬಿದ್ದು ಅವ್ರ ಥರನೇ ನೀವು ಮಾತಾಡಿದ್ರಿ ಅಂದರೆ ಆ ಕಾನ್ವರ್ಸೇಷನ್ ಅದು ಫೇಲ್ ಆಗೋಗುತ್ತೆ. ಆದರೆ ನೀವು ಒಂದು ಉತ್ತಮ ವ್ಯಕ್ತಿ ಆಗಿದ್ದರೆ ನೀವೇನು ಮಾಡಬೇಕು ಅಂದರೆ, ಅವ್ರು ಎಂಥ ಮಾತಾಡಿದ್ರೂ ನೀವು ನಿಮ್ಮ ಟೋನು, ನಿಮ್ಮ ವೊಕ್ಯಾಬ್ಲರಿ ಅದನ್ನು ನೀವು ಬಿಟ್ಕೊಡ್ಬಾರ್ದು. ನೀವು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದರೆ ಅಂದರೆ ಅವ್ರು ಆಟೋಮೆಟಿಕ್ಕಾಗಿ ನಿಮ್ಮ ಲೆವೆಲಿಗೆ ಬರ್ತಾರೆ. ಆಗ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಬೆಳೆಯುತ್ತೆ. ಓಕೆ, ಈ ವ್ಯಕ್ತಿ ಈ ಥರ ಅಲ್ಲ, ಈ ಸಮ್ಮನ್
ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾನೆ ಅಂದ್ಬಿಟ್ಟು ಒಂದು ಗೌರವ ಅನ್ನೋದು ಬರುತ್ತೆ ಆ ಥರ. ಸೊ ಇದು ಯಾಕೆ ಈ ವಿಷಯ ಹೇಳಿದೆ ಅಂದರೆ, ಇದು ಹೇಗೆ ಅಂದರೆ, ನಾವು ಮನೇಲೇ ಕೂತ್ಕೊಂಡು ನಮಗೆ ಗೊತ್ತಿರೋವಂಥ ಪೀಪಲ್ಸ್ ಜೊತೆ ಮಾತಾಡಿದಾಗ ನಮಗೆ ಗೊತ್ತು ಅವ್ರ ಬಿಹೇವಿಯರ್ ಏನೋ, ಅವ್ರು ಹೆಂಗೆ ಮಾತಾಡ್ತಾರೆ ಏನೋ ಅಂತ. ಬಟ್ ನಾವೊಂದು ಸೊಸೈಟಿನಲ್ಲಿ ಹೊರಗಡೆ ಹೋದಾಗ ಕೆಲವು ಸರಿ ನಮಗೆ ಗೊತ್ತಿಲ್ಲದಿರೋವಂಥ ಪೀಪಲ್ಸ್ ಜೊತೆ ನಾವು ಮಾತಾಡೋವಂಥ ಅವಶ್ಯಕತೆಗಳು ಇರುತ್ತೆ. ಆಗ ಕೆಲವು ಸರಿ ಮಿಸ್ಯೂಸ್ ಆಗಿ ವರ್ಡ್ಸು ನಾವು ಮಾತಾಡ್ಬಿಟ್ವಿ ಅಂದರೆ ಅದರ ಪರಿಣಾಮ ಬೇರೆ ಆಗಿಬಿಡುತ್ತೆ. ಆದ್ದರಿಂದ ನಾವು ಇಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅನೇಕ ಜನ ಅನೇಕ ಥರ ಮಾತಾಡ್ತಾರೆ. ನೀವು ಇದನ್ನು ಒಂದು ಒಳ್ಳೆ ಪ್ರಾಕ್ಟೀಸ್ ಟೂಲಾಗಿ ನೀವು ಇದನ್ನ ಇಟ್ಕೊಂಡು ನೀವು ಅದನ್ನು ಕಮಾಂಡ್ ಮಾಡೋವಂಥ ಅವಶ್ಯಕತೆ ಇಲ್ಲ, ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಸಾಕು. ಓಕೆ, ಈ ವ್ಯಕ್ತಿ ಹಿಂಗೆ ಬೈತಾ ಇದ್ದಾನೆ, ನಾನು ಅದಕ್ಕೆ ಪ್ರೊವೋಕ್ ಆಗಬಾರ್ದು. ಆ ವರ್ಡ್ ಅವ್ನು ಹೇಳ್ತಾ ಇದ್ದಾನೆ, ಅದನ್ನು ನಾನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಆ ವರ್ಡ್ ನನಗೆ ಅಕ್ಸೆಪ್ಟ್ ಆಗೋಗುತ್ತೆ. ಬಟ್ ಅವನು ಹೇಳಿದ್ದಕ್ಕೆ ನೋಡಪ್ಪ ಇದು ಈ ಥರ ಅಲ್ಲ, ನೀನು ಈ ಥರ ಹೇಳಿದ್ರೆ ಅದು ಒಂದು ಪ್ಲೆಸೆಂಟ್ ಆಗಿರುತ್ತೆ, ದಿಸ್ ಈಸ್ ಎ ಗುಡ್ ವರ್ಡ್ ಅಂತ ನಾವು ಅವ್ರಿಗೆ ಒಂದು ಸ್ವಲ್ಪ ಅರ್ಥ ಮಾಡೋ ರೀತಿಯಲ್ಲಿ ಹೇಳಿದ್ರೇ ಸಾಕು. ದೇ ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ದಿಸ್ ಈಸ್ ನಾಟ್ ದ ಪರ್ಸನ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆಗ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಬೆಳೆಯುತ್ತೆ. ಅದೇ ರೀತಿ ನಾವು ಒಂದು ಸೊಸೈಟಿಲಿ ಹೋದಾಗ್ಲೂ ಅನೇಕ ಜನ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ. ಏನು ಬಿಕಾಸ್ ಆಫ್ ವಾಟ್? ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಕನ್ಸ್ಯೂಮ್ ಮಾಡ್ತಾರಂಥ ಡೇಟಾ ಪ್ಲಸ್ ಅವ್ರ ಫ್ರೆಂಡ್ ಸರ್ಕಲ್ಲು ಮ್ಯಾನಿಪ್ಯುಲೇಟ್ ಆಗಿರೋವಂಥ ಇದು ಅದು ಪ್ಯಾಟರ್ನು ಎಲ್ರದ್ದು. ಆದ್ದರಿಂದ ಅವನು ಆಬ್ವಿಯಸ್ ಆಗಿ ಏನೇನೋ ಒಂದು ಚೀಪ್ ಲೆವೆಲ್ ವೊಕ್ಯಾಬ್ಯುಲರೀಸ್ನೆಲ್ಲ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಬಟ್ ನೀವೇನು ಮಾಡಬೇಕು ಅಂದರೆ, ಇಂಥ ಒಂದು ವಿಚಾರಗಳಲ್ಲಿ ನೀವು ಅದನ್ನು ಎಷ್ಟು ಚೆನ್ನಾಗಿ ಟ್ಯಾಕಲ್ ಮಾಡ್ಬೋದು, ಅದನ್ನು ಎಷ್ಟು ಚೆನ್ನಾಗಿ ಆ ವ್ಯಕ್ತಿಗೆ ಒಂದು ಕರೆಕ್ಟಾಗಿರುವಂಥ ರಿಪ್ಲೈ ಕೊಡ್ಬೋದು, ಆ ಸ್ಕಿಲ್ಲನ್ನು ನೀವು ಕಲ್ತ್ಕೊಂಡ್ಬಿಟ್ರಿ ಅಂದರೆ ಯು ಆರ್ ಎ ಗುಡ್ ಎಟ್ ಕಮ್ಯುನಿಕೇಷನ್. ಇದನ್ನು ನಾನು ಹೇಳಕ್ಕೆ ಬಂದೆ. ಎಷ್ಟೊಂದು ಜನ ವ್ಯಕ್ತಿಗಳು ನನ್ನನ್ನು ನೋಡಿದ ತಕ್ಷಣ ಅವರು ಹಂಗೆ ಕೆಲವ್ರು ಸಂತೋಷ ಪಡ್ತಾರೆ, ಕೆಲವ್ರು ಹಂಗೆ ಫೋಟೋ ಎಲ್ಲ ತೊಗೊಂಡ್ಬಿಡ್ತಾರೆ, ಪ್ಲೀಸ್ 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 ಅಂದ್ಬಿಟ್ಟು. ಕೆಲವರು ಹಂಗೇ ಓಕೆ ಒಂದು ಮಾಡೆಲ್ ಥರನೋ ಒಂದು ಒಳ್ಳೆ ಫಿಗರ್ ಥರನೋ ಅವರೊಂದು ಟ್ರೀಟ್ ಮಾಡ್ತಾರೆ. ಐ ಫೀಲ್ ಹ್ಯಾಪಿ ಫಾರ್ ದೆಮ್. ಬಟ್ ಅದೇ ರೀತಿ ಕೆಲವ್ರೂ ಈ ಥರ ಇದ್ದಾರೆ, ಆ ಥರ. ಸೊ ಎವ್ರಿ ಒನ್ ಈಸ್ ಯೂನಿಕ್. ನಾನು ಯಾರನ್ನು ನೀವು ಹಿಂಗೆ ಇರಬೇಕು ಹೀಗೆ ಮಾಡಬೇಕು ಅಂತ ಏನು ಹೇಳ್ತಾ ಇಲ್ಲ. ಬಟ್ ಈ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇರೋವಂಥ ವ್ಯಕ್ತಿಗಳು ಈ ರೀತಿಯಲ್ಲಿ ಇದ್ದಾರೆ. ಅದೇ ರೀತಿ ನೀವು ಇಂಥ ವ್ಯಕ್ತಿಗಳನ್ನು ನೀವು ಹೋಗಿ ಹುಡ್ಕೊಂಡೋಗಿ ನೀವು ಟ್ಯಾಕಲ್ ಮಾಡಬೇಕು ಅನ್ನೋವಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮ್ಮ ಲೈಫಲ್ಲಿ ನೀವೆಲ್ಲ ಒಂದು ಹಾಲು ತರಕ್ಕೆ ಹೋಗ್ತೀರಾ, ಅಲ್ಲೇನೋ ಒಂದು ಸ್ಮಾಲಾಗಿ ಏನೋ ಒಂದು ಕಾಲ್ ಟಚ್ ಆಗಿಬಿಡುತ್ತೆ, ಅವನೇನೋ ಒಂದು ಕೆಟ್ಟದಾಗಿ ಬೈದ್ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಆವಾಗ ನೀವು ಕೆಟ್ಟದಾಗಿ ಬೈದ್ರಿ ಅಂದರೆ ಅವ್ನು ಸುಮ್ಮನೆ ಬರೀ ಒಂದು ಕಾಲ್ ಟಚ್ ಆಗಿದೆ ಅಷ್ಟೇ, ಅದಕ್ಕೆ ಅವನೇನೋ ಒಂದು ರಿಯಾಕ್ಟ್ ಮಾಡಿಬಿಟ್ಟ ಸಡನ್ನಾಗಿ. ನೀವು ಅದಕ್ಕೆ ರಿಯಾಕ್ಟ್ ಮಾಡಿಬಿಟ್ರೆ ಅಂದರೆ ಅದು ರಿಯಾಕ್ಷನ್ ಟು ರಿಯಾಕ್ಷನ್ನು ಅದೊಂದು ದೊಡ್ಡ ಜಗಳ ಆಗೋಗುತ್ತೆ. ಆವತ್ತಿನ ಡೇನು ಸ್ಪಾಯಿಲು. ಅಲ್ಲಿ ನೋಡೋವಂಥ ಜನರ ಇಂಪ್ರೆಷನಲ್ಲೂ ನಿಮ್ಮ ಮೇಲೆ ಒಂದು ಗೌರವ ಒಂದು ಕೂತ್ಕೊಂಡಿರುತ್ತೆ. ಸೊ ಆ ಥರ. ಬಟ್ ನೀವು ಅಂಥ ಒಂದು ಸಿಚುವೇಷನಲ್ಲಿ ಅವ್ನು ಬೈದ್ರೂ ಓಕೆ ಐ ಆಮ್ ಸಾರಿ ಕ್ಷಮಿಸ್ಬಿಡಿ ಅಂದ್ಬಿಟ್ಟು ನೀವು ಅದನ್ನು ಟ್ಯಾಕಲ್ ಮಾಡೋದನ್ನು ನೀವು ಕಲ್ತ್ಕೊಂಡ್ರಿ ಅಂದರೆ ಆ ಪೇಷನ್ಸು, ಆ ಪ್ರೋಸೆಸ್ ಮಾಡುವಂಥ ಒಂದು ವಿಧ ಇದೆ ಅಲ್ಲ. ಯಾರೊಬ್ಬ ಬೈದ, ಅಕ್ಕ ಅಮ್ಮ ತಮ್ಮ ಅಂತೇನೇನೋ ಬೈತಾನೆ ಅಂತ ಇಟ್ಕೊಳ್ಳೋಣ. ಅವ್ನು ಬೈದಿದ ತಕ್ಷಣ ನಾವು ಹಂಗೆ ಅವನಿಗೂ ನಿಮ್ಮ ಅಕ್ಕ ನಿಮ್ಮಮ್ಮ ನಿಮ್ಮ ಅಂತ ಏನೇನೋ ಬೈತಾ ಇದ್ವಿ ಅಂದರೆ ಅದರಲ್ಲಿ ಅರ್ಥ ಇಲ್ಲ. ಕೆಸರಿಗೆ ಬಿದ್ದು ಕೆಸರು ಜೊತೆ ಆಟ ಆಡ್ದಂಗೆ ಆಯಿತು ಕತೆ ಅದು. ಆದ್ದರಿಂದ ಒಂದು ವೊಕ್ಯಾಬ್ಲರಿನ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದು. ಬೇರೆಯವರು ನನ್ನ ಮೇಲೆ ಒಂದು ಕೆಟ್ಟದಾಗಿರೋವಂಥ ವೊಕ್ಯಾಬ್ಲರಿ ಪ್ರಯೋಗ ಮಾಡಿದ್ರೂ ನಾವೊಂದು ಕರೆಕ್ಟಾಗಿರೋವಂಥ ವೊಕ್ಯಾಬ್ಲರಿ, ಕರೆಕ್ಟಾಗಿರೋವಂಥ ಒಂದು ಟೋನನ್ನು ಮೇಂಟೈನ್ ಮಾಡಿಕೊಂಡು ಕರೆಕ್ಟಾಗಿರೋವಂಥ ಒಂದು ಸಿಗ್ನಲ್ನ ನೀವು ಕೊಟ್ರಿ ಅಂದರೆ ಅವ್ರನ್ನ ನಿಮ್ಮನ್ನ ಆಟೋಮೆಟಿಕ್ ಆಗೋರು ಒಂದು ರೆಸ್ಪೆಕ್ಟ್ ನಿಮಗೆ ಖಂಡಿತ ಕೊಡ್ತಾರೆ. ಇದನ್ನು ನಾನು ಪರ್ಸ್ನಲ್ಲಾಗಿ ನಾನು ಫೀಲ್ ಮಾಡಿದ್ದೀನಿ. ಅದರಿಂದ ನೀವು ಒಂದು ಟ್ರೈ ಕೊಟ್ಟು ನೋಡಿ. ನೀವು ಒಂದು ಕಮ್ಯುನಿಕೇಷನ್ ಅಂತ ಬಂದಾಗ ಒಳ್ಳೆ ವರ್ಡ್ಸು, ಒಳ್ಳೆ ವೊಕ್ಯಾಬ್ಲರಿ, ಒಳ್ಳೆ ಟೋನು, ಒಳ್ಳೆ ಇಂಟೆನ್ಷನ್ನು, ಒಳ್ಳೆ ಐಡಿಯಾ ಇದ್ದರೆ ಒಳ್ಳೆ ಕಮ್ಯುನಿಕೇಷನ್ ಆಗುತ್ತೆ ಅಲ್ವಾ. ಸೊ ಇಂಥ ಒಂದು ವಿಚಾರಗಳನ್ನ ನೀವು ಡೇ ಬೈ ಡೇ ಲಿಟಲ್ ಬೈ ಲಿಟಲ್ ಆಗಿ ನೀವು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಬಂದ್ರಿ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಲೈಫಲ್ಲಿ ಕೆಲವು ಚೇಂಜಸ್ನ ನೀವು ನೋಡ್ಬೋದು. ಪೀಪಲ್ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮನ್ನ ಒಳ್ಳೆ ಟ್ರೀಟ್ ಮಾಡ್ತಾರೆ. ಕೆಲವು ಆಪರ್ಚುನಿಟಿಗಳಿಗೆ ನಿಮಗೆ ಏನಂತಾರೆ
ಇಂಗ್ಲೀಷ್ ಇಷ್ಟೊಂದು ಕಷ್ಟ ಆಗ್ಬಿಡ್ತಾ ಇದೆಯಲ್ಲ ನಿಮಗೆ ಇನ್ವೈಟ್ ಮಾಡ್ತಾರೆ. ಸೊ ಆ ಥರ ಇದೆಲ್ಲ ಒಂದು ಒಳ್ಳೆ ವಿಚಾರ. ಕಮ್ಯುನಿಕೇಷನ್ ಇಸ್ ಎ ಗುಡ್ ಥಿಂಗ್. ಅದರಿಂದ ನೀವು ಒಂದು ಟ್ರೈ ಕೊಟ್ಟು ನೋಡಿ. ಓಕೆ, ಇಷ್ಟೇ ಇವತ್ತಿನ ಟಾಪಿಕ್. ನಮಸ್ಕಾರ.